ನನ್ನ ಮನದ ಮನವಿ ಹೊಂದಿದೆ, ಅದನ್ನಾದರೂ ನಡೆಸಿಕೊಡುವಿರಾ? ಏನದು ಮಹಾರಾಣಿ? ಸ್ವಾಮಿ, ಇಂದಿನ ಆರಭ್ಯ ನಾನು ಅನ್ನಪಾನಗಳನ್ನು ತ್ಯಾಗ ಮಾಡಿ ನಮ್ಮ ಕುಲ ದೇವತೆಗಳಾದ ಪಾರ್ವತಿ ಪರಮೇಶ್ವರನ ಕುರಿತು ತಪಸ್ಸನ್ನಾಚರಿಸಿ ಅವರು ಪ್ರತ್ಯಕ್ಷರಾಗಿ ಅಸ್ತು ಎಂದರೆ ಜೀವಿಸೋಣ, ಇಲ್ಲವಾದರೆ ನಮ್ಮ ದೇಹದ ರಕ್ತವೆಲ್ಲ ನಷ್ಟವಾಗಿ ಅವರಲ್ಲೇ ತಲ್ಲೀನರಾಗೋಣ. ನಮಗ ಪುತ್ರನ ಭಾಗ್ಯವು ಲಭಿಸುವುದಾದರೆ ನಿನ್ನ ಷರತ್ತಿನ ನನ್ನ ಸ್ವಾಮಿ ಪರಮೇಶ್ವರರು ವಿಶ್ವದ ಕ್ಷೇಮ ಕುರಿತು ಜ್ಞಾನದಲ್ಲಿ ತಲ್ಲೀನರಾಗಿರುವರು. ಈಶ್ವರ ಭವಹರ ಶಿವಶಂಕರ, ಈಶ್ವರ ಭವಹರ ಶಿವಶಂಕರ, ನವವಿಧ ನಟನೆಯಿಂದೇಕೋ ಕಾರಣ, ನವವಿಧ ನಟನೆಯಿಂದೇಕೋ ಕಾರಣ, ಈಶ್ವರ ಭವಹರ. ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ ಪಾರ್ವತಿ? ಸ್ವಾಮಿ ಪರಮೇಶ್ವರ, ಸಂತಾನ ಯೋಗವಿಲ್ಲದೆ ಮೊದಲೇ ಚಿಂತೆಗೀಡಾಗಿರುವರಿ ಈ ರಾಜದಂಪತಿಗಳು. ಇಂತಹದರಲ್ಲಿ ಜ್ವಲಿಸುವ ಅಗ್ನಿ ಮೇಲೆ ಮತ್ತಷ್ಟು ಆರ್ಜವವನ್ನು ಪ್ರೋತ್ಸಾಹಿಸುವ ಹಾಗೆ ಋಷಿ ವೇಷದಿ ಹೋಗಿ ನೀವವರ ಧರ್ಮವನ್ನು ಮಾಪನಗೊಳಿಸಿ ಪುತ್ರ ಸಂಕಟಕ್ಕೀಡು ಮಾಡಬಹುದೇ? ಪಾರ್ವತಿ, ಮತ್ತಿನ್ನೇಕೆ ಕಾತ್ಯಾಯಿನಿ? ಅವರ ಅಂತರ್ಮಾನದ ಮರಣಕಾಲವನ್ನು ಕುರಿತು. ಏನು ಹೇಳುತ್ತಿರುವೆ ಗಿರಿಜೆ ನೀನು? ಇದು ನಾನೇ ಹೇಳುವಂತಹ ವಿಚಾರವಲ್ಲ ಪರಮೇಶ್ವರ. ಶೀಘ್ರವಾಗಿ ನಾವೀಗ ಅಲ್ಲಿಗೆ ಹೊರಟು ಆ ರಾಜದಂಪತಿಗಳು ಕೈಗೊಂಡಿರುವ ಸಂತಾನ ಬೇಡಿಕೆಯ ವ್ರತವನ್ನು ಈಡೇರಿಸದೆ ಹೋದರೆ ನಾವು ಮಾತ್ರವಲ್ಲ, ಇಡೀ ದೈವ ಸಮೂಹವೇ ನಿಷ್ಠುರಗೊಳಗಾಗುವಂತಹ ದುರ್ಘಟನೆ ಎಂದು ತಿಳಿಯಿರಿ. ನೀನು ಪ್ರದರ್ಶಿಸುತ್ತಿರುವ ವರ್ತಮಾನವನ್ನು ನಾನು ಎಂದಿಗೂ ಒಗಟು ನುಡಿ ಎಂದು ಭಾವಿಸುವುದಿಲ್ಲ ಭಾರ್ಗವಿ. ನಿನ್ನ ಮಾತಿನನ್ವಯ ನಾನವರ ಭಕ್ತಿಗೆ ಮನಸೋತು ನೀವೇ ಕೆಲವು ಸಂದರ್ಭ ಅನುಸಾರವಾಗಿ ಬ್ರಹ್ಮಕ ಫಲವನ್ನು ಹಿಡಿದು ಅನ್ಯ ಅನಾಥರಂತೆ ಅಲಿಯಲಿಲ್ಲವೇ? ಜನನ ಮರಣಗಳೇ ಮಾನವನ ಹಣೆಬರವೆಂದರಿತು ಮೊದಲ ಆ ರಾಜದಂಪತಿಗಳನ್ನು ಕಂಡು ಪುತ್ರರಾಗುವಂತೆ ಆಶೀರ್ವದಿಸೋಣ, ಅವರ ಮನೋಭಿಷ್ಟವನ್ನು ಪೂರ್ಣಗೊಳಿಸೋಣ. ನಡೆಯಿರಿ. ಅಂದು ಮಾನವ ದಾನವರಾದಿಯಾಗಿ ವಿಶ್ವಕರ್ತರು ಕಳಿಸುವ ಸಹಿತ ಈರೇಳು ಪೃಥ್ವಿಯ ಸಮಸ್ತ ಹಾಗು ಹೋಗುಗಳಿಗೂ ಸ್ತ್ರೀಯರ ನಿರ್ಧಾರವೇ ಅಂತಿಮವಲ್ಲವೇ ದೇವಿ? ನಿನ್ನಿಷ್ಟದಂತೆಯೇ ಆಗಲಿ. ನಡೆ ದೇವಿ.